ರಾಜ್ಯದಲ್ಲಿ ಹೆಚ್ಚಾದ ಜಾತಿ ಜನಗಣತಿ ವರದಿಯ ಕಿಚ್ಚು. ವರದಿಯ ಬಗ್ಗೆ ತೋಂಟದಾರ್ಯ ಶ್ರೀಗಳು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಿಚ್ಚು ಹತ್ಕೊಂಡಿದೆ. ಈ ವರದಿ ಬಗ್ಗೆ ತೋಂಟದಾರ್ಯ ಶ್ರೀಗಳು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಲಿಂಗಾಯತರಿಗೆ ಅನ್ಯಾಯ ಅಂತ ಶ್ರೀಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವರದಿ ಸಮರ್ಪಕವಾಗಿಲ್ಲ, ವರದಿ ಮತ್ತೊಮ್ಮೆ ಸಿದ್ಧಪಡಿಸಿ ಅಂತ ತೋಂಟದಾರ್ಯ ಶ್ರೀಗಳು ಡಾಕ್ಟರ್ ಸಿದ್ದರಾಮ ಶ್ರೀಗಳು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಉದಾಹರಣೆ ಹೇಳಬೇಕು ಅಂದರೆ ಲಿಂಗಾಯತರ ಜನಸಂಖ್ಯೆ ಒಂದು ಅಂದಾಜಿನ ಪ್ರಕಾರ 1.5 ಕೋಟಿಗಿಂತಲೂ ಹೆಚ್ಚು ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ. 1.5 ಕೋಟಿಗಿಂತಲೂ ಹೆಚ್ಚು ಲಿಂಗಾಯತರಿರುವಂತಹ ಸಂದರ್ಭದಲ್ಲಿ ಲಿಂಗಾಯತರ ಸಂಖ್ಯೆಯನ್ನು ಕೇವಲ 72 ಲಕ್ಷಕ್ಕೆ ಇಳಿಸಿರುವಂಥದ್ದು ನಿಜಕ್ಕೂ ಆಘಾತಕಾರಿಯಾಗಿರುವಂಥ ಒಂದು ಸಂದರ್ಭ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಜಾತಿಗಳವರು ಮುನ್ನೆಲೆಗೆ ಬಂದಿರುವಂಥದ್ದು, ಹೆಚ್ಚಿನ ಸಂಖ್ಯೆಯನ್ನು ಪಡೆದಿರುವಂಥದ್ದು ಸಹಜವಾಗಿಯೇ ನಮಗೆ ಗೊತ್ತಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನೈಜವಾಗಿರುವಂಥ ಒಂದು ವರದಿಯನ್ನು, ಯಾರಿಗೂ ಅನ್ಯಾಯವಾಗದೇ ಇರುವಂಥ ಒಂದು ವರದಿಯನ್ನು ಸರ್ಕಾರ ಸಿದ್ಧಪಡಿಸಿ ಆ ಮೂಲಕ ಅದರ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ತೇವೆ. ಈ ಜಾತಿ ಗಣತಿಯನ್ನು ಮಾಡಿರುವಂಥ ಉದ್ದೇಶ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಅಥವಾ ಬಹಿರಂಗದಲ್ಲಿ ಹೇಳೋದೊಂದು, ಒಳಗಡೆ ಏನಾದರೂ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿರ್ಬೋದು. ಯಾಕಂದರೆ ಇಂಥ ಒಂದು ಜಾತಿ ಗಣತಿ ಆಧಾರದಲ್ಲಿ ಸರ್ಕಾರ ಯಾವ್ಯಾವ ಯೋಜನೆಗಳನ್ನು ಯಾವ್ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡಿರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.